ಇವತ್ತಿನ ದಿನ ಏನು ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬರಲಿಕ್ಕೆ ಕಾರಣ ಅಂತಂದರೆ, ಬಹುಶಃ ಮೊನ್ನೆ ಮುನಕುಂಟೆ ಗ್ರಾಮದಲ್ಲಿ ಅಬ್ದುಲ್ ಲತೀಫ್ ಅಂತ ಹೇಳ್ಬಿಟ್ಟು 43 ವರ್ಷದ ಯುವಕ ಏನು ಈ ಅರಣ್ಯಾಧಿಕಾರಿಗಳಿಂದ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅರಣ್ಯಾಧಿಕಾರಿಗಳ ಒಂದು ವರ್ತನೆ, ಇದನ್ನು ಖಂಡಿಸ್ತಿದ್ದೀನಿ. ಆ ಹುಡುಗ ಪಾಪ ದಿನ ಆ ಜಮೀನು ವಿಚಾರವಾಗಿ ಅವ್ರ ತಮ್ಮಂದಿರದೆಲ್ಲ ಸುಮಾರು ಒಂದು 70 ವರ್ಷಗಳ ಹಿಂದೆನೇ ಅವರಪ್ಪ ಏನಲ್ಲಿ ಜಮೀನನ್ನು ತಗೊಂಡು ವಾಸ ಮಾಡ್ತಿದ್ರು, ವ್ಯವಸಾಯ ಮಾಡ್ತಿದ್ರು. ಮಾವಿನ ಗಿಡಗಳು ಸುಮಾರು ಒಂದು 60-70 ವರ್ಷಗಳ ಮಾವಿನ ಗಿಡನೂ ಇದೆ. ಅದನ್ನು ಈ ಹುಡುಗ ಒಂದು 10 ವರ್ಷಗಳ ಹಿಂದೆ ಅವ್ರ ತಮ್ಮಂದಿರದೆಲ್ಲರನ್ನು ಭಾಗಗಳೆಲ್ಲನೂ ತಗೊಂಡು ಇತ್ತೀಚಿನ ದಿನಗಳಲ್ಲಿ ಏನು ಈ ಒಂದು ಅರಣ್ಯಾಧಿಕಾರಿಗಳು ಕೊಡ್ತಾ ಇರತಕ್ಕಂಥ ಒಂದು ಹಿಂಸೆ ತಾಳಲಾರದೆ ದಿನ ಅವನು ಜಮೀನು ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಒಂದು ಮನೋವ್ಯತೆಯಲ್ಲಿ ಮೊನ್ನೆ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ದಾನೆ. ಮೂಲ ಕಾರಣ ಅರಣ್ಯಾಧಿಕಾರಿಗಳು, ಅದೇ ರೀತಿ ರೆವಿನ್ಯೂ ಅಧಿಕಾರಿಗಳು. ಇದಕ್ಕೆಲ್ಲ ಆಗ್ಲಿಕ್ಕೆ ಕಾರಣ ಈ ಎರಡೂ ಇಲಾಖೆಗಳ ಒಂದು ವರ್ತನೆಯಿಂದ ಈ ಒಂದು ದಿನ ಈ ಒಂದು ತಾಲೂಕಿನಲ್ಲಿ, ನಮ್ಮ ತಾಲೂಕಲ್ಲಿ ಸಾಲು ಘಟನೆಗಳು. ಇದೊಂದು ಸಹಜ ಸಾವು ಅನ್ನೋದಕ್ಕಿಂತ ಇದೊಂದು ಅಸಹಜ ಸಾವನ್ನೇ ಹೇಳ್ಬೇಕಂದ್ರೆ, ಹಾರ್ಟ್ ಅಟ್ಯಾಕ್ ಯಾವ ರೀತಿ ಬರುತ್ತೆ ಅಂತಂದರೆ, ಮನುಷ್ಯನಿಗೆ ಅವನಿಗೆ ಹಿಂಸೆ ಕೊಡುವಂಥ ಒಂದು ಹಿಂಸೆಯ ಒಂದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಆ ಹಿಂಸೆಯ ಸಲುವಾಗಿ ಏನು ಸಾಯ್ತಾನೆ ಮನುಷ್ಯ, ಬಹುಶಃ ಅದು ಯಾರಿಂದ ಹಿಂಸೆ ಪಟ್ಟು ಅವನು ಸಾಯ್ತಾನೋ ಬಹುಶಃ ಅವ್ರ ಮೇಲೇ ಬೀಳ್ತದೆ. ಇದು ಮೇಲ್ನೋಟಕ್ಕೆ ಮಾತ್ರ ಸಹಜ ಸಾವು ಅಂತ ಹೇಳ್ತಾರೆ ಅಷ್ಟೇ. ಬಟ್ ಹಾರ್ಟ್ ಅಟ್ಯಾಕ್ ಆಗೋದಂಥದ್ದು ಏನು ಅವನ ಪರಿಸ್ಥಿತಿ, ಅವನಿಗೆ ಯಾವ ರೀತಿ ಕಿರುಕುಳ ಕೊಟ್ಟಿರಬೇಕು ಅನ್ನೋ ಒಂದು ಮನೋಭಾವನೆ ಇದರಲ್ಲಿ ಅರ್ಥ ಆಗ್ತದೆ. ಅದೇ ರೀತಿಯಾಗಿ ಇವತ್ತಿನ ದಿನ ನಿನ್ನೆ 2 ದಿನಗಳ ಹಿಂದೆ ಏನು ಘಟನೆ ನಡೆದಿತ್ತು ಕಗಲ್ನತ್ತ ಗ್ರಾಮದಲ್ಲಿ, ಮನೆಗೆ ಹೋಗಿ ಇವರೇ ಹೋಗಿ ಅಧಿಕಾರಿಗಳು, ಅರಣ್ಯಾಧಿಕಾರಿಗಳು ಹೋಗ್ಬಿಟ್ಟು ಮನೆಗಳಲ್ಲಿ ಇರ್ತಕ್ಕಂಥ ಹೆಂಗಸರನ್ನ ಗಂಡಸರನ್ನೆಲ್ಲ ಹೊಡೆದು ನೋಡಿ ಪಾಪ ಎಮ್ಮ ಗಾಯಗಳನ್ನು ಸಹ ಈಗ ನೋಡಿಸಿದ್ರು. ಆ ಒಂದು ಹಿಂಸೆ ತಾಳಲಾರ್ದೇನೋ ಆತ್ಮನು ರಾತ್ರಿ ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥ ಘಟನೆ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಬಹುಶಃ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಒಂದು ಹೋರಾಟ ಆಗೇ ಆಗ್ತದೆ. ಯಾಕೆ ಈ ರೀತಿ ಇವರು ವರ್ತನೆ ಮಾಡ್ತಿದ್ರು ಅರ್ಥ ಆಗ್ತಿಲ್ಲ. ಏನು ಅಮ್ಮ ಜ್ಯೋತಿ ಯಾರು RF ಬೆಳಿಗ್ಗೆ ಅಷ್ಟೊತ್ತಿಗೆಲ್ಲ 6 ಗಂಟೆಗೆಲ್ಲ ಪಾಪ ನಮ್ಮ ಈಗ ಆ ಕಾಡೊಳಗೇನೆ ಬರ್ತಾ ಇಲ್ಲ, ಕಾಡ ಹತ್ರನೇ ಬರ್ತಾ ಇರಲಿ. ಇವತ್ತು ಪದೇ ದಿನ ಬೆಳಿಗ್ಗೆ ಹೊತ್ತಲ್ಲಿ ಅಷ್ಟೊತ್ತಿಗೆಲ್ಲ ಅಲ್ಲಿ ಇರ್ತಾರಂತೆ. ನನಗೆ ಸುಮಾರು ಜನ ಹೇಳಿದ್ರು. ಅಲ್ಲಿ ನೋಡಿ, ಈಗ ಅಲ್ಲಿನ ವಾತಾವರಣ ಸೃಷ್ಟಿ ಮಾಡಿದ್ದೆ ಈ ಅಮ್ಮ. ನಾವು ಹೇಳ್ತಿದ್ದೀವ್ರಿ ಹಿಂಗಿದೆ 1900 ಆಗಿದೆ, 6ರಲ್ಲಿ ಸರ್ವೆ ಆಗಿದೆ, ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ರಿ, ಯಾಕೆ ಸುಮ್ಮನೆ ಜನಕ್ಕೆ ತೊಂದರೆ ಕೊಡ್ತಾ ಇದೀರಿ ಅಂತಂದ್ರು ಸಹ ಅಮ್ಮ ಏನೋ ಬೇಕಾಬಿಟ್ಟಿಯಾಗಿ ಇವ್ರು ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಬಹುಶಃ ನಮ್ಮ ಶಾಸಕರನ್ನು ಮಾತಾಡಿದ್ವಿ, ನಮ್ಮ ಅಧ್ಯಕ್ಷರು ಎಲ್ಲ ಮಾತಾಡ್ಬಿಟ್ಟು ನಾಳೆ ಈ ಸುದೀರ್ಘ ಒಂದು ಚರ್ಚೆ ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ಇದು ಬೇರೆ ರೀತಿ ಆಗತ್ತೆ ಅಂತ ಹೇಳ್ಬಿಟ್ಟು, ನಾನು ಉಗ್ರ ಹೋರಾಟ ಆಗತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇದನ್ನು ಇಲ್ಲಿಗೆ ಮುಗಿಸ್ಬೇಕು. ಮೊನ್ನೆ ಏನು ಹೇಳಿದ್ವಿ, ನೋಟಿಸ್ ಯಾರು ಕೊಡಬಾರ್ದು ಅಂತಂದರೆ ಬೇಕಾಗಿ ನೋಟಿಸ್ ಕೊಟ್ಟಿದ್ದಾರೆ. ಮತ್ತೇನೆ ಏನು ಈ ಎಮ್ಮನ ತಲೆ ಮೇಲೆ ಏನು ಬಿದ್ದಿರೋದು? ಸರ್ವೆ, ಜಂಟಿ ಸರ್ವೆ ಆದಮೇಲೆ ADC ಅವರೆಲ್ಲ ಬಂದಿದ್ರು, ನೀವು ಇದ್ರಲ್ಲ, ತಮ್ಮ ಒಂದು ವಾಹಿನಿ ಮುಖಾಂತರ ಹೇಳಿದಾರಲ್ವಾ, ಜಂಟಿ ಸರ್ವೆ ಆಗೋವರೆಗೂ ಯಾರಿಗೂ ನೋಟಿಸ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬೇಕಾಗಿ ಇವ್ರು ಕೊಟ್ಟಿದ್ದಾರೆ ಅಂತಂದರೆ ಇವ್ರ ವರ್ತನೆ ಏನು ಮಾಡಬೇಕು ಅಂತಿದ್ರೆ ಅರ್ಥ ಆಗ್ತಿಲ್ಲ. ಇದಕ್ಕೆ ಮುಖ್ಯವಾಗಿ ಅವ್ರು ಅನುಭವಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. FIR ಬೇಕಾಗಿ ಯಾರು ಈಗ ತಿಳುವಳಿಕೆ ಇದ್ದು ಯಾರು ಅದ್ರ ಬಗ್ಗೆ ಸುದೀರ್ಘ ತಿಳ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾರಲ್ಲ, ಈ ಗೆಜೆಟ್ ತಗೊಂಬರ್ರಿ. ಯಾವಾಗ ಆಗಿದೆ, ಯಾವಾಗ ಸರ್ವೆ ಆಗಿದೆ, ನಿಮ್ಗೆ ಎಷ್ಟಾಗಿದೆ ತಂದು ಕೊಡ್ರಿ. ನೀವು ಯಾಕೆ ಸುಮ್ಮನೆ ಜನಕ್ಕೆ ಹಿಂಸೆ ಕೊಡ್ತಾ ಇದ್ದೀರಿ? ಬಡವರಿಗೆ, ರೈತರಿಗೆ, 1 ಎಕರೆ 2 ಎಕರೆ ಇರ್ತಕ್ಕಂಥವ್ರಿಗೂ ಈ ಒಂದು ಹಿಂಸೆ ಕೊಡ್ತಾ ಇದ್ರೆ ದಿನಕ್ಕೂ 2 ಜನ 2 ಸತ್ತೋದ್ರು, ಎಲ್ಲ ಒಂದು 4-5 ಜನ ಈಚೆಗೇನೆ ಈ 2 ಸರಣಿ ಸಾವುಗಳಾಗಿದ್ದಾವೆ, ಘಟನೆಗಳಾಗಿದ್ದಾವೆ. ಇದಕ್ಕೆ ಯಾರು ಹೊಣೆ? ಯಾರು? ಮುಖ್ಯವಾಗಿ ಅರಣ್ಯಾಧಿಕಾರಿಗಳು ಮತ್ತು ರೆವಿನ್ಯೂ ಅಧಿಕಾರಿಗಳು ಇದಕ್ಕೆ ಮುಖ್ಯ ಹೊಣೆ ಆಗ್ತಾರೆ.
ಮುಂದಿನ ದಿನಗಳಲ್ಲಿ ಇವ್ರು ಅನುಭವಿಸಬೇಕಾಗ್ತದೆ. ಅದರ ಪರಿಣಾಮ ಇವರೆಲ್ಲನೂ ಅನುಭವಿಸಬೇಕಾದ್ರೆ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ಇದ್ದೀನಿ.